ಟೊಮೆಟೊ ಕಾಯಿಯಿಂದ ಈ ಥರ ಅವಲಕ್ಕಿಯನ್ನು ಮಾಡ್ಬೋದು ಅಂತ ಬಹುಶಃ ನೀವು ಎಣಿಸಿರ್ಲಿಕ್ಕಿಲ್ಲ. ಒಂದು ಸರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಸುಮಾರು ಒಂದು ಪಾವ್ನಷ್ಟು ಅಂದರೆ 2 ಬಟ್ಲಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಈ ಲೋಟದಲ್ಲಿ 2 ಹಾಕ್ಕೊಂಡಿದ್ದೀನಿ. ಇದನ್ನು ಹೆಚ್ಚಿಟ್ಕೊಳ್ತೀನಿ. ಟೊಮೆಟೊ ಕಾಯಿಗಳನ್ನ, ಅವಲಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಳ್ತೀನಿ. ಈಗ ತೊಳೆದಿದ್ದಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೆರೆಸಿಟ್ಕೊಳ್ತೀನಿ. ಉಪ್ಪು ಚೆನ್ನಾಗಿ ಅದರಲ್ಲೇ ಕರಗಿ ಅದಕ್ಕೆ ಅವಲಕ್ಕಿಗೆ ಹತ್ಕೊಂಡಿರುತ್ತೆ. ಬಾಣಲೆಯಲ್ಲಿ 1-2 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಚಿಟುಕುಟ್ಟಿದ್ಮೇಲೆ ನಾವು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಉದ್ದಕ್ಕೆ. ಇದನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಕಾಯಿಗಳನ್ನು ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಮತ್ತು ಟೊಮೆಟೊ ಕಾಯಿ ಹುಳಿ ಇರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ನಾವು ಹುರಿದ್ರೆ ಆ ಹೋಳಾಗದಾಗ ತೀರಾ ಹುಳಿ ಅಂತ ಅನಿಸೋದಿಲ್ಲ. ಮೊದಲವಾಗಲೇ ಫಸ್ಟೇ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಮೆತ್ತಗಾಗ್ಬಿಡುತ್ತೆ. ಇಷ್ಟ ಇರೋರು ಇದ್ರ ಜೊತೆ ಈರುಳ್ಳಿ ಹಾಕ್ಕೋಬೋದು. ಅಂದರೆ ಈರುಳ್ಳಿನ ಮೊದಲೇ ಹಾಕ್ಕೋಬೇಕು. ಅದು ಅರ್ಧ ಮುಕ್ಕಾಲು ಆದಮೇಲೆ ಇದು ಟೊಮೆಟೊ ಕಾಯಿನ ಹಾಕ್ಕೋಬೇಕು. ಇಲ್ಲಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಸ್ಪೆಷಲ್ ಟೊಮೆಟೊ ಕಾಯಿ ಅವಲಕ್ಕಿ ಸಿದ್ಧವಾಯಿತು. ಇದಕ್ಕೆ ತೆಂಗಿನ ತುರಿ ಒಣಗಿರೋದು ಇಲ್ಲದೇ ಇದ್ದರೆ, ಒಣಗಿ ಕೊಬ್ಬರಿ ಇಲ್ಲದೇ ಇದ್ದರೆ ಹಸಿ ತೆಂಗಿನ ತುರಿ ಕೂಡ ಹಾಕ್ಕೋಬಹುದು. ಟೊಮೆಟೊ ಕಾಯಿಯ ಮಸಾಲೆ ಅವಲಕ್ಕಿ.